ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ಸುಳಿವು ಈವರೆಗೂ ಸಿಗಲಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಈ ಆರೋಪಿಯ ಸಂಪೂರ್ಣ ಟ್ರಾವೆಲ್ ಹಿಸ್ಟರಿಯನ್ನ ನೋಡ್ತಾ ಹೋಗೋದಾದ್ರೆ ಆತ ಬೀದರ್ನಿಂದ ಎಲ್ಲಿಗೆ ಹೋದ ಅನ್ನುವಂಥದ್ದು ಈವರೆಗೂ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಬೀದರ್ನ ಬಳಿಕ ಶಂಕಿತ ಯಾವುದೇ ಚಲನವಲನ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇದೀಗ ಆತನಿಗಾಗಿ ಶೋಧ ಕಾರ್ಯ ತೀವ್ರವಾಗಿ ನಡೀತಾ ಇದೆ. ಇನ್ನು ಅಧಿಕಾರಿಗಳು ಕೂಡ ಮತ್ತೆ ರಿವರ್ಸ್ ಮೋಡ್ನಲ್ಲಿ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ಈಗ ರಿವರ್ಸ್ ಮೋಡ್ನಲ್ಲಿ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಕೆಫೆಯಲ್ಲಿ ಇರುವಂತಹ ಸಿಸಿಟಿವಿ ಡಿವಿಆರ್ನ ಸಂಪೂರ್ಣ ಡಾಟಾ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಕಳೆದ 1 ತಿಂಗಳ ಡೇಟಾಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಕೃತ್ಯ ಎಸಗೋದಕ್ಕಿಂತ ಮುಂಚೆ ಶಂಕಿತ ಬಾಂಬರ್ ಏನಾದರೂ ಈ ಒಂದು ಕೆಫೆಯನ್ನ ವಾಚ್ ಮಾಡ್ಕೊಂಡು ಹೋಗಿದ್ನ ಅನ್ನುವಂತಹ ಪ್ರಶ್ನೆ ಇದೀಗ ಅಧಿಕಾರಿಗಳಿಗೆ ಕಾಡ್ತಾ ಇದೆ. ಯಾಕಂದ್ರೆ ಪ್ರೀ ಪ್ಲಾನ್ ಇಲ್ಲದೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರೀ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ನ, ಈ ಹಿಂದೆ ಬಂದು ಆ ರಾಮೇಶ್ವರಂ ಕೆಫೆಯನ್ನ ಸಂಪೂರ್ಣವಾಗಿ ಅವಲೋಕನ ಮಾಡಿಕೊಂಡು ಏನಾದರೂ ಹೋಗಿದ್ನ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಹೀಗಾಗಿ ಹಿಂದಿನ ದಿನಗಳ ಫೂಟೇಜ್ಗಳನ್ನು ಕೂಡ ಪೊಲೀಸರು ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ರಾಮೇಶ್ವರಂ ಕೆಫೆಗೆ ಯಾವ ರೀತಿಯಾಗಿ ಬಂದ ಅನ್ನೋದನ್ನ ಕೂಡ ಪತ್ತೆ ಹಚ್ಚೋದಕ್ಕೆ ಅಂತ ಇದೀಗ ಎನ್ಐಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಈತ ಯಾವ ರೀತಿಯಾಗಿ ಬಂದ, ಅದೇ ರೀತಿಯಾಗಿ ಬರೋದಕ್ಕಿಂತ ಮುಂಚೆ ಆತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ನ, ಅದಕ್ಕೂ ಮುನ್ನ ರಾಮೇಶ್ವರಂ ಕೆಫೆಗೆ ಬಂದು ಪರಿಶೀಲನೆ ಏನಾದರೂ ಮಾಡಿದ್ನ, ಅದಕ್ಕೂ ಮುನ್ನ ಏನಾದರೂ ಪ್ಲಾನಿಂಗ್ ಮಾಡ್ಕೊಂಡಿದ್ನ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಿಂದಿನ DVRನಲ್ಲಿ ಸೇವ್ ಆಗಿರುವಂತಹ ಎಲ್ಲ ಡೇಟಾಗಳನ್ನು ಇದೀಗ ತಡಕಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ CCTV ಫೂಟೇಜ್ಗಳನ್ನು ಇದೀಗ ಅವಲೋಕನ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಒಂದು ಪ್ರಶ್ನೆ, ಈವರೆಗೆ ತನಿಖೆ ಆಯಿತು, ಸಾವಿರಾರು CCTV ಫೂಟೇಜ್ಗಳನ್ನು ತಡಕಾಡಿ ಆಯಿತು, ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪತ್ತೆ ಹಚ್ಚಿ ಆಯಿತು. ಆದರೆ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಈ ಆರೋಪಿಯ ಸುಳಿವು ಈವರೆಗೂ ಸಿಗಲಿಲ್ವಾ, ಸಿಗದೇ ಇರೋದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಬೀದರ್ವರೆಗೆ ಆತನ ಟ್ರಾವೆಲ್ ಹಿಸ್ಟ್ರಿ ಎಲ್ಲವೂ ಕೂಡ ಸಿಕ್ಕಿದೆ. ಆದರೆ ಬೀದರ್ ಆದ ಬಳಿಕ ಆತ ಎಲ್ಲಿಗೆ ಹೋದ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ಇದೀಗ ಅಧಿಕಾರಿಗಳು ಎನ್ಐಎ ಅಧಿಕಾರಿಗಳು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ, ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ನಡುವೆ ಸಾಕಷ್ಟು ರೀತಿಯಾದಂತಹ CCTV ಫೂಟೇಜ್ಗಳನ್ನು ಕೂಡ ತಡಕಾಡಿದ್ರು. ಯಾವುದೇ ರೀತಿಯಾದಂತಹ ಸುಳಿವು ಸಿಗಲಿಲ್ಲ. ಸಂಪೂರ್ಣವಾಗಿ ಆತನ ಚೆಹರೆಯ ಒಂದು ದೃಶ್ಯ ಯಾವುದರಲ್ಲೂ ಕೂಡ ಸಿಕ್ಕಿವೆ. ಈ ಹಿಂದೆಯೂ ಕೂಡ ಆತ ಏನಾದರೂ ಬಂದಿದ್ನ ರಾಮೇಶ್ವರಂ ಕೆಫೆಗೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಿಂದಿನ CCTV ಫೂಟೇಜ್ಗಳನ್ನು ಕೂಡ ತಡಕಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಪ್ರಮುಖವಾಗಿ ಈವರೆಗೆ ತನಿಖೆಯಾಯಿತು, ಎನ್ಐಎ ಅಧಿಕಾರಿಗಳು ಕೂಡ ಪ್ರಕರಣ ಕೈಗೆತ್ತಿಕೊಂಡ್ರು, ಆದರೆ ಆರೋಪಿಯ ಸುಳಿವು ಸಿಗಲಿಲ್ವಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ ಇದೀಗ ರಿವರ್ಸ್ ಒಂದು ತನಿಖೆಯನ್ನ ಕೂಡ ಆರಂಭಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸಂತೋಷ್, ಈಗಾಗಲೇ ರಾಮೇಶ್ವರ ಕಫೆ ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎನ್ಐಎ ಅಧಿಕಾರಿಗಳು CCB ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆರೋಪಿಯನ್ನ ಬಂಧನ ಮಾಡ್ಲಿಕ್ಕೆ ಬೆಂಗಳೂರಿನಿಂದ ಬಳ್ಳಾರಿಯವರು ಕೂಡ ತನಿಖೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬಳ್ಳಾರಿಯಿಂದ ಆತ ಬಿಜಾಪುರಕ್ಕೆ ಹೋದ ಅನ್ನೋ ಮಾಹಿತಿ ಕೂಡ ಇತ್ತು. ಅಲ್ಲೂ ಕೂಡ ಬೆನ್ನಟ್ಟಿಯವರು ಒಂದಿಷ್ಟು CCTV ಫುಟೇಜ್ಗಳನ್ನು ಅವಲಂಬಿಸಿ ಆರೋಪಿಯ ಜಾಡನ್ನ ಹಿಡಿದಿರುವಂತದ್ದು. ಆದ್ರೆ ಆರೋಪಿಯ CCTV ಫುಟೇಜ್ ಅನ್ನು ಬಿಟ್ಟರೆ ಇನ್ಯಾವುದೇ ಸುಳಿವನ್ನು ಕೂಡ ಆರೋಪಿ ಬಿಟ್ಟು ಹೋಗಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಪ್ರತಿ ಹಂತದಲ್ಲೂ ಕೂಡ ಆತ ತನ್ನದಾದ ಕ್ರಿಮಿನಲ್ ಮೈಂಡ್ ಅನ್ನ ಓಡಿಸಿದ್ದಾನೆ. ಎಲ್ಲೂ ಕೂಡ ಪೊಲೀಸರಿಗೆ ಸುಳಿವು ಸಿಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಆತ ಡ್ರೆಸ್ ಚೇಂಜ್ ಮಾಡಿರುವಂತದ್ದು, ಬಸ್ಗಳನ್ನ ರೂಟ್ ಬದಲಾವಣೆ ಮಾಡಿರುವಂತದ್ದು. ಬೆಂಗಳೂರಿನಿಂದ ಆಚಮೂಲಕ್ಕೆ 7-8 ಬಸ್ಗಳನ್ನ ಚೇಂಜ್ ಮಾಡಿದ್ರೆ, ಅಲ್ಲಿಂದ ತುಮಕೂರಿಗೆ ಹೋಗಿ ಮತ್ತೆ ಬಸ್ ಚೇಂಜ್ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಬಳ್ಳಾರಿಯಿಂದನೂ ಕೂಡ ಆತ ಚೇಂಜ್ ಆಗಿರುವಂತದ್ದು. ಹೀಗಾಗಿ ಅಲ್ಲಿ ಬಿಜಾಪುರದವರೆಗೂ ಹೋಗಿರುವಂತಹ ಪೊಲೀಸರಿಗೆ ಅದರಿಂದ ಮುಂದಕ್ಕೆ ಆರೋಪಿಯ ಸುಳಿವಾಗ್ಲಿ ಜಾಡಾಗ್ಲಿ ಮತ್ತೆ ಅಲ್ಲಿಂದ ಎಲ್ಲಿ ಹೋದ ಅನ್ನೋದ್ರ ಬಗ್ಗೆ ಯಾವ್ದು ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ ರಿವರ್ಸ್ ಆಪರೇಷನ್ಗೆ ಮುಂದಾಗಿರುವಂತದ್ದು. ಆತ ಪುನಃ ಅಲ್ಲಿಂದ ಏನಾದ್ರು ವಾಪಸ್ ಸಿಟಿ ಒಳಗೆ ಬಂದಿರಬಹುದು ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಅವ್ರಿಗೆ ಸಿಕ್ಕಿರುವಂತ CCTV ಫುಟೇಜ್ಗಳಲ್ಲಿ ಏನಿದೆ ಅದೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಮತ್ತೆ ಬೇರೆ ಕಡೆ CC ಕ್ಯಾಮ್ರಾಗಳು ಏನಿರುತ್ತೆ ಅದರಲ್ಲಿ ಸಿಕ್ಕಿರುವಂತದ್ದು. ಯಾವ್ದಾದ್ರು ಆತ ತಂದೆ ಆದ ವೈಯಕ್ತಿಕವಾಗಿ ಇಲ್ಲ ಅವ್ರದೇ ಏನು ಸ್ಲೀಪರ್ ಸೆಲ್ಗಳು ಇರ್ತವೆ ಅದನ್ಗೆ ಯಾರಾದ್ರೂ ಹೆಲ್ಪ್ ಮಾಡಿರ್ಬೋದಾ,
ಖಾಸಗಿ ವಾಹನದಲ್ಲಿ ಅವನ್ನ ಕರ್ಕೊಂಡ್ಬಂದು ಮತ್ತೆ ಏನಾದ್ರು ಸಿಟಿ ಒಳಗೆ ಬಿಟ್ಟಿರ್ಬೋದಾ? ಹೀಗೆ ಹಲವು ಅನುಮಾನಗಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ರಿವರ್ಸ್ ಆಪರೇಷನ್ ಮಾಡಿರುವ NIA ಅಧಿಕಾರಿಗಳು ಸೊ ಆರೋಪಿಗಳ ಜಾಡನ್ನ ಹಿಡಿತಾ ಇರುವಂತದ್ದು. ಇದರ ಬೆನ್ನಲ್ಲೇ ಮತ್ತೆ 4 ಫೋಟೋಗಳನ್ನ ಎಕ್ಸ್ ನಲ್ಲಿ ಅವರು ಟ್ವೀಟ್ ಮಾಡಿರುವಂತದ್ದು. ಆರೋಪಿಯ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿದ್ರೆ ತಮಗೆ ಆ ಸುಳಿವನ್ನ ನೀಡಬೇಕು ಅಂತ ಹೇಳಿ ಮೇಲ್ ಐಡಿ ಮತ್ತೆ 2 ನಂಬರ್ಗಳನ್ನ ಹಾಕಿರುವಂತದ್ದು. ಒಟ್ಟಾರೆಯಾಗಿ ಶಂಕಿತ ಆರೋಪಿ ಏನಿದ್ದಾನೆ ಆತ ಯಾವುದೇ ರೀತಿಯಲ್ಲಿ ಪೊಲೀಸರಿಗೆ ತನ್ನ ಫುಟ್ ಪ್ರಿಂಟ್ ಅನ್ನ ಬಿಟ್ಟು ಹೋಗಿಲ್ಲ, ಎಲ್ಲೂ ಸಿಕ್ಕಾಕೊಳ್ತಿಲ್ಲ. ಪೊಲೀಸರು ಕೂಡ ಸಾಕಷ್ಟು ತಲೆ ಕೆಡಿಸಿಕೊಂಡು NIA ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.